ಮಲಯಾಳಿ ಬಿಲ್ಲವ ಸೇವಾ ಸಂಘ ಯುವ ವೇದಿಕೆ ಹಾಗೂ ಮಹಿಳಾ ವೇದಿಕೆ ಇರಾ ಕಲ್ಲಾಡಿ ಇದರ 55ನೇ ವಾರ್ಷಿಕೋತ್ಸವ ಇರಾ ಮಲಯಾಳಿ ಬಿಲ್ಲವ ಸೇವಾ ಸಂಘದ ಸಮುದಾಯ ಭವನದಲ್ಲಿ ನಡೆಯಿತು. ಬೆಳಿಗ್ಗೆ ನಡೆದ ಭಜನಾ ಸಂಕೀರ್ತನೆ ಹಾಗೂ ಕುಣಿತ ಭಜನೆ ವಿಶೇಷ ಗಮನ ಸೆಳೆಯಿತು. ಸಂಜೆ ನಡೆದ ಸಭಾ ಕಾರ್ಯಕ್ರಮವನ್ನು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಅವರು ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ನಮ್ಮ ಸಮಾಜದ ಬಗ್ಗೆ ಮಕ್ಕಳಿಗೆ ತಿಳಿಸಿಕೊಡುವ ಕಾರ್ಯ ಪೋಷಕರಿಂದ ಆಗಬೇಕಾಗಿದೆ. ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನ ನೀಡಿ ಅವರು ಉನ್ನತ ಉದ್ಯೋಗವನ್ನ ಪಡೆಯಲು ಶ್ರಮಿಸಬೇಕು. ಯುವಕರು ಸಕ್ರಿಯವಾಗಿದ್ದುಕೊಂಡು ಆ ಮೂಲಕ ಸಮಾಜದ ಸಂಘಟನೆಯನ್ನ ಮಾಡಬೇಕು ಎಂದರು. ಬಹಳ ಸಂತೋಷ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಹಳ್ಳಿ ಪ್ರದೇಶದಲ್ಲಿ ನಮ್ಮ ಸಮಾಜ ಬಾಂಧವರು ಇಷ್ಟೊಂದು ಜನಸಂಖ್ಯೆಯಲ್ಲಿ ಸೇರಿದ್ದಾರೆ. ಅದರಲ್ಲಿ ಹೆಚ್ಚಾಗಿ ಮಹಿಳೆಯರು ಬಹಳ ಉತ್ತಮ ಸಂಖ್ಯೆಯಲ್ಲಿ ಸೇರಿದ್ದಾರೆ. ನಾನು ಭಾರತೀಯ ತ್ಯಾಗ ಸಮಾಜದ ಕೇಂದ್ರ ಸಮಿತಿಯ ಅಧ್ಯಕ್ಷನಾಗಿದ್ದುಕೊಂಡು ಬೆಂಗಳೂರು, ಮುಂಬೈ, ಕಾಸರಗೋಡು ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಭೇಟಿ ಕೊಟ್ಟಾಗ ಅದು ಸಿಟಿಯ ವಾತಾವರಣದಲ್ಲಿ ಬರ್ತಕ್ಕಂಥ ಎಲ್ಲ ಸಮಾಜ ಬಾಂಧವರು ಒಂದು ವರ್ಷದಲ್ಲಿ ಒಂದು ದಿವಸ ಒಂದೊಂದು ಕಡೆ ಸೇರಿ ವಿಜೃಂಭಣೆಯಲ್ಲಿ ಸಮಾಜೋತ್ಸವವನ್ನು ಆಚರಿಸ್ತಾರೆ. ಇವತ್ತು ಇರಾ ಕಲ್ಲಾಡಿ ಕೂಡ ಆ ಒಂದು ಗುಂಪಲ್ಲಿ ಸೇರಿಕೊಂಡು ಇವತ್ತು ಈ ಭಾಗದ ತೀಯ ಸಮಾಜದ ಬಾಂಧವರು ಕೂಡ ಒಳ್ಳೆಯದರಲ್ಲಿ ಅನ್ಯೋನ್ಯತೆಯಿಂದ ಇದ್ದಾರೆ ಅಂತ ತೋರಿಸಿಕೊಡುವಂಥ ವ್ಯವಸ್ಥೆ ಆಗಿದೆ. ಮತ್ತೊಂದು ನನ್ನ ಕಲಾಕಲೆಯ ವಿನಂತಿ ನಮ್ಮ ತಾಯಂದ್ರ ಹತ್ರ, ನೀವು ನಮ್ಮ ಸಮಾಜದ ಬಗ್ಗೆ ತಮ್ಮ ಮಕ್ಕಳಿಗೆ ತಿಳುವಳಿಕೆ ಕೊಟ್ಟು ಅವರು ಕೂಡ ಸಮಾಜದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತ ಆಗಬೇಕು. ಜಿಲ್ಲಾ ಕಂಬಳ ಸಮಿತಿಯ ಉಪಾಧ್ಯಕ್ಷ ಪ್ರಶಾಂತ್ ಕಾಚವ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಇರಾ ಕಲ್ಲಾಡಿಯ ಮಲಯಾಳಿ ಬಿಲ್ಲವ ಸಂಘ 55 ವರ್ಷ ಪೂರೈಸಿರಬೇಕಾದ್ರೆ ಅದು ಮಲಯಾಳ ಬಿಲ್ಲವ ಹಿರಿಯರ ಶಕ್ತಿ ಎಂದರು. ಇರಾ ಸಾಧಕರ ಊರು. ಸಮುದಾಯದ ಮಕ್ಕಳಿಗೆ ಸಂಸ್ಕಾರ, ಸಂಸ್ಕೃತಿಯನ್ನ ಕಲಿಸಿ ವಿದ್ಯೆ ಬುದ್ಧಿ ನೀಡಿ ಎಲ್ಲ ಜನರನ್ನ ಒಗ್ಗಟ್ಟಾಗಿ ಮುಂದುವರಿಸಿಕೊಂಡು ಹೋಗುವ ಕಾರ್ಯ ಆಗಲಿ ಎಂದರು. ನಿಖಲು ಮಾತ ಸಮಾಜ ದುಮ್ಮು ಬನ್ನಗ ಸಮಾಜದ ಎದುರುಡ್ಕೊಳ್ತಿನ ಪೊಂಜನಕ್ಲೆ ಪುರಂಜಿ ನಿಖಲು ಒಂಜಿ ಮುಖ್ಯವಾಹಿನಿ ಪದ್ಮರ್ಪಣಿಸಿನ ಒಂದು ಶಕ್ತಿ ಅವಳು ಏಪ ಶಕ್ತಿ ವ್ಯಕ್ತಿ ಏಪಲ ಸಮಾಜದ ಶಕ್ತಿ ಅದು ಪೋಡು ಜಾತಿಗೆ ಬಕ್ಕ ವ್ಯಕ್ತಿಗೆ ಮಾತ್ರ ಶಕ್ತಿ ಅದು ಪರಲ್ಲ, ಈ ಸಮಾಜದ ಶಕ್ತಿ ಅದು ಪೋಡು ಇನ್ನು ಪಂಡರ್ ಆಯ್ತೊಟ್ಟಿಗೆ ಬಾಕಿ ಧರ್ಮದ ಜೋಕುಲ್ಲ ಬಾಕಿ ಮಕ್ಕಳು ಕೂಡ ಒಂದು ಸಮಾಜದ ಮಧ್ಯೆ ಬದುಕುನಸಿನ ಒಂಜಿ ಪೂರ್ವ ಸಿದ್ಧತೆ ಪಂಡ ತಪ್ಪು ಇರಕ್ಕೆ ಬಾರಿ ಆತ ಗೌರವ ಉಂಟು. ಮೂರನೇ ಯುವಕ ಮಂಡಲ 52 ಮೂಜನ ವರ್ಷದ ಕಾರ್ಯಕ್ರಮ ನಡಪಾಡು ಬಿಲ್ಲವ ವೇದಿಕೆ ಇನ್ನು 55ನೇ ವರ್ಷದ ಕಾರ್ಯಕ್ರಮ ನಡಪಾಡು. ಒಂಜಿ ವೇದಿಕೆ 55 ವರ್ಷ ಆದ ಇತ್ತು ಗಟ್ಟಿ ಮುಟ್ಟಾದು ಒಪ್ಪೋಡು ದಂಡ ದನ್ನ ಎಲ್ಲ ಬಾಲದ ವ್ಯವಸ್ಥೆ ಹಿಡಿದು ಯೌವನ ವ್ಯವಸ್ಥೆ ಬರ್ತದೆ, ಗ್ರಾಸ್ತ ವ್ಯವಸ್ಥೆಗೆ ಬರ್ತದೆ. ಇನಿ ಸಮಾಜನ ಪಂಪು ನಡೆ ಮುಟ್ಟದ ಶಕ್ತಿ ಆಯ್ನಂಚಿನ ಬಿಲ್ಲವ ವೇದಿಕೆ ಉಂಡೊಂದು ಬಂಡ. ಕಾರ್ಯಕ್ರಮದಲ್ಲಿ ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ನೀಡಿ ಗೌರವಿಸಲಾಯಿತು. ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪತ್ರಿಕಾ ಛಾಯಾಗ್ರಾಹಕ ಸತೀಶ್ ಇರಾ ಅವರ ಪರವಾಗಿ ಅವರ ಪತ್ನಿ ಬಿಂದು ಸತೀಶ್, ಸುವರ್ಣ ಕರ್ನಾಟಕ ಬಾಲ್ಯ ನಾಟ್ಯ ರಾಣಿ ಪುರಸ್ಕೃತ ಬಾಲ ಪ್ರತಿಭೆ ಬ್ರೀಷಾ ಪಿ ಇರಾ, ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಟಿಬಿ ರಾಜಾರಾಮ್ ಭಟ್ ಅವರನ್ನ ಅಭಿನಂದಿಸಲಾಯಿತು. ಸಂಘದ ಅಧ್ಯಕ್ಷ ಚಂದ್ರಹಾಸ್ ಕರ್ಕೇರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಸಮಾಜದ ಶಕ್ತಿಯಾಗಲು ಸಾಧ್ಯವಿದೆ. ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಉತ್ತಮ ಆಚಾರ ವಿಚಾರ ನೀಡಿ ಸಮಾಜದ ಆಸ್ತಿಯಾಗಿ ಮಾಡಬೇಕು ಎಂದ ಅವರು, ಇಚ್ಛಾಶಕ್ತಿ, ತಾಳ್ಮೆ, ಪರಿಶ್ರಮ, ಪ್ರಯತ್ನ ಇದ್ದಾಗ ನಾವು ಯಶಸ್ಸು ಗಳಿಸಲು ಸಾಧ್ಯ ಎಂದು ಹೇಳಿದರು. ಸುಮಾರು 55 ವರ್ಷದ ಹಿಂದೆ ಹುಟ್ಟಿಕೊಂಡಂತ ಸಂಘ ಇವತ್ತು ನಾವು ಅವತ್ತು ಪಡ್ಕೊಂಡಂತ ಈ ಒಂದು 60 ಸೆನ್ಸ್ ಜಾಗದಲ್ಲಿ ಇವತ್ತು ಒಂದು ಸಭಾಂಗಣವನ್ನ ಅಂದರೆ ಒಂದು ಹಾಲನ್ನು ಕಟ್ಟುವಂತ ಕೆಲಸ ಆಗಿದೆ. ಆ ಹಾಲ್ ಕಟ್ಟುವಲ್ಲಿ ನಮಗೆ ಸಹಕರಿಸಿದವರು ನಮ್ಮ ಈ ಭಾಗದ ಶಾಸಕರು, ಇವತ್ತಿನ ಸಭಾಧ್ಯಕ್ಷರಂತ ಬೆಂಗಳೂರು ವಿಧಾನಸಭಾಧ್ಯಕ್ಷರಂತ ಯುಟಿ ಖಾದರ್ ಅವರು, ಅವರಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಯಾಗಿ ಶ್ರೀ ಭಗವತಿ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷರಾದ ದೇವದಾಸ್ ಕೊಲ್ಯ, ಉದ್ಯಮಿ ಗೋಪಾಲ್, ಗುರಿಕಾರರಾದ ರಾಮ ಗುರಿಕಾರ, ನಾಗೇಶ್ ಗುರಿಕಾರ, ಸತೀಶ್ ಗುರಿಕಾರ, ಯುವ ವೇದಿಕೆಯ ಅಧ್ಯಕ್ಷ ಹೇಮಚಂದ್ರ, ಮಹಿಳಾ ವೇದಿಕೆಯ ಅಧ್ಯಕ್ಷೆ ಅಕ್ಷತಾ ಜಗದೀಶ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.
ಕರ್ನಾಟಕ ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸಂತೋಷ್ ಕುಮಾರ್ ಐಬೋಳ್ಯಾರ್, ಸಜಿಪು ಮುನ್ನೂರು ಮೂರ್ತಿದಾರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಕೆ ಸಂಜೀವ ಪೂಜಾರಿ, ಲೋಕೇಶ್ ಬೊಳ್ಳಾರ್ ಭೇಟಿ ನೀಡಿ ಶುಭ ಹಾರೈಸಿದರು. ವೈಬಿ ಸುಂದರ್ ಇರಾ ಸ್ವಾಗತಿಸಿದರು. ದೇವಿಕಾ ಆನಂದ್ ವಂದಿಸಿದರು. ದಿನೇಶ್ ಇರಾ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸನೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.